ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ತಾರಾ ಮಂಜುಗೆ ಪ್ರಪೋಸ್ ಮಾಡ್ತಾಳೆ. ಮಂಜು, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ, ನಾನು ನಿನ್ನ ಬಿಟ್ಟಿರೋದಕ್ಕಾಗೋದಿಲ್ಲ, ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಆಗ ಮಂಜು ಹೇಳ್ತಾನೆ, ಬೇಡ ಥರ, ನೀನು ಈ ಥರ ಎಲ್ಲ ಹೇಳೋದು ತಪ್ಪು, ನಿನ್ನ ಸಲಿಗೆಯಿಂದ ಹೋಗು ಬಾ ಅಂತ ಕರಿ ಅಂತ ಹೇಳಿದೆ. ನನಗೆ ಅದೂ ಕಷ್ಟ ಆಗ್ತಿತ್ತು ಕರೆಯೋದಕ್ಕೆ, ಆದ್ರೂ ಹೋಗಲಿ, ನಿನಗೆ ಬೇಜಾರು ಮಾಡಬಾರ್ದು ಅಂದ್ಬಿಟ್ಟು ನಾನು ಓಕೆ ಅಂತ ಸಲಿಗೆಯಿಂದ ಮಾತಾಡೋದಕ್ಕೆ ಒಪ್ಕೊಂಡೆ. ಆದರೆ ಇವಾಗ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ. ನಾನು ತುಂಬ ಬಡವ ಥರ, ನೀನು ಜೀವನ ಯಾವ ಥರ ಇರಬೇಕು ಅಂದರೆ, ಮದುವೆ ಮಾಡ್ಕೊಂಡ್ರೆ ನೆಕ್ಸ್ಟು ಇನ್ನೂ ಜೀವನದಲ್ಲಿ ತುಂಬ ಚೆನ್ನಾಗಿರೋ ಥರ ಇರಬೇಕು. ಆದರೆ ನಾನು ಇವತ್ತೇನಾರ ನೀನು ಕೆಲಸದಿಂದ ನನ್ನ ತೆಗೆದುಬಿಟ್ಟ ಅಂದರೆ ನಾಳೆ ನಾನು ಜಲ್ಲಿ ಓದಿ ಮನೆ ಕಟ್ಟೋ ಕೆಲಸ ಮಾಡೋದಕ್ಕೂ ರೆಡಿ ಇರಬೇಕು. ನಾನು ಅಷ್ಟು ಕಷ್ಟದಿಂದ ಬದುಕ್ತಾ ಇರೋನು. ನಮ್ಮ ಮನೇಲಿ ಯಾವ್ದಾರ ಫಂಕ್ಷನ್ ಮಾಡಬೇಕು ಅಂದ್ರೂ ನಾನು ನಿಮ್ಮ ಮನೆಯವ್ರನ್ನ ಇನ್ವೈಟ್ ಮಾಡೋದಕ್ಕಾಗೋದಿಲ್ಲ, ಅಷ್ಟು ನಿನಗೆ ಮುಜುಗರ ಆಗುತ್ತೆ. ನಮ್ಮ ಮನೇನು ಎಷ್ಟು ಚಿಕ್ಕದಿದೆ ಅಂತ ಗೊತ್ತಾ ನಿನಗೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಮಂಜು, ನನಗೆ ಅದೆಲ್ಲ ಇಂಪಾರ್ಟೆಂಟ್ ಆಗೋದಿಲ್ಲ. ಮದುವೆ ಆದಮೇಲೆ ನಾನು ತಾನೇ ನಿಮ್ಮ ಮನೆಗೆ ಬರೋದು, ಅದರಿಂದ ಇದಕ್ಕೇನು ಸಮಸ್ಯೆ ಆಗೋದಿಲ್ಲ ಕಣೋ, ನೀನು ಪ್ಲೀಸ್ ಕಣೋ, ಹಂಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಆದರೆ ಅಯ್ಯೋ, ನೀನು ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡಬೇಡ. ಪ್ರೀತಿ ಯಾವಾಗಲೂ ನಾವು ರಿಕ್ವೆಸ್ಟ್ ಮಾಡೋ ಥರ ಇರಬಾರ್ದು. ನೀನು ನಾನೇ ಒಪ್ಕೊಳ್ಳೋ ರೀತಿ ಇರಬೇಕು. ಆದರೆ ನೀನು ರಿಕ್ವೆಸ್ಟ್ ಮಾಡ್ಕೊತಾ ಇದೆಯಾ, ಅದು ಚೆನ್ನಾಗಿರಲ್ಲ ಥರ. ಬೇಡ, ಆ ಥರ ನಾವು ಪ್ರೀತಿ ಮಾಡೋದು ತಪ್ಪು. ನಾನು ಈ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅದು ಹಂಗಲ್ಲ ಕಣೋ ಅಂತ ಅರ್ಥ ಮಾಡಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾಳೆ. ಇಲ್ಲ ಥರ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ನಿನ್ನ ಪ್ರೀತಿನ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಬಾಸ್ ಆಗಿ ಇರಬೇಕು. ನಾನು ಯಾವಾಗಲೂ ವರ್ಕರ್ ಆಗಿದ್ರೇ ಚಂದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆಗ ತಾರಂಗೆ ತುಂಬ ದುಃಖ ಆಗುತ್ತೆ. ಇವ್ ನನ್ನ ಪ್ರೀತಿನ ಒಪ್ಕೊಳ್ಳೇ ಇಲ್ವಲ್ಲ ಅಂತ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಸೂರ್ಯ ತಾರವ್ರ ಅಪ್ಪಂಗೆ ಡಾಕ್ಯುಮೆಂಟ್ಸ್ ಕೊಡೋಣ ಅಂತ ಅವ್ರ ಮನೆಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಆ ರೌಡಿಗಳು ತಾರವ್ರ ಅಪ್ಪಂಗೆ ಹೊಡಿತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು, ಏನು ಸರ್ ಇದು, ಯಾರು ಇವರೆಲ್ಲ, ಯಾಕೆ ನಿಮ್ಗೆ ಹಿಂಗೆ ಹೊಡಿತಾ ಇದ್ದಾರೆ ಅಂತ ಕೇಳ್ತಾನೆ. ಅಯ್ಯೋ, ಇವರು ಕರ್ನೂಲ್ ರೌಡಿಗಳು ನನ್ನ ಬಿಸ್ನೆಸ್ಗೆ ತುಂಬ ತೊಂದರೆ ಮಾಡ್ತಿದ್ದಾರೆ, ನಾನು ಬಿಸ್ನೆಸ್ನ ಮಾಡಬಾರ್ದು ಚೆನ್ನಾಗಿ ಅಂತ ಹೇಳ್ಬಿಟ್ಟು ನನಗೆ ದುಡ್ಡು ಕೊಡಬೇಕಾಗಿರೋರಿಗೆಲ್ಲ ದುಡ್ಡು ಕೊಡಬೇಡ್ರಿ ಅಂತ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ನನಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಕಣಪ್ಪ ಅಂತ ಹೇಳ್ತಾರೆ. ಸರ್, ಏನು ಸರ್ ಇವ್ರುಗಳು ನಿಮ್ಮ ಬಿಸ್ನೆಸ್ಸಿಗೆ ತೊಂದರೆ ಮಾಡ್ತಿದ್ದಾರಾ? ಕರ್ನೂಲು, ಏನು ಅನ್ಕೊಂಬಿಟ್ಟಿದ್ಯೋ ನೀನೇನು ದೊಡ್ಡ ನಾವು ಅಕ್ಕಪಕ್ಕದ ರಾಜ್ಯದವರಾಗಿದ್ರು ಅಣ್ಣ ತಮ್ಮಂದಿರ ಥರ ಬದುಕಬೇಕು. ಅದನ್ನು ಬಿಟ್ಬಿಟ್ಟು ಇವ್ರಿಗೆ ಹೊಡಿಯೋಕ್ಕೆ ಬರ್ತೀಯಾ? ಬಾರ ಇಲ್ಲಿ, ನಾನು ನೋಡ್ಕೊತೀನಿ, ಕರ್ನಾಟಕದ ರಾಗಿ ಮುದ್ದೆ ರುಚಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬಾಯಿಲಿ ಅಂತ ಹೇಳ್ಬಿಟ್ಟು ಸೂರ್ಯ ಕರಿತಾನೆ. ಆ ಕಡೆ ಚೂಡು ಹೋಗಿ ಅವನ್ನ ವಿಚಾರಿಸ್ಕೊಳ್ಳೋ ಅಂತ ರೌಡಿ ಹೇಳ್ತಾನೆ. ಆವಾಗ ಅವ್ರ ಹುಡುಗರು ಹೊಡೆಯೋದಕ್ಕೆ ಅಂತ ಬರ್ತಾರೆ. ಸೂರ್ಯಂಗೆ ಹೊಡೆಯೋದಕ್ಕೆ ಬಂದಾಗ ಸೂರ್ಯನ ಅವ್ರಿಗೆಲ್ಲ ಚೆನ್ನಾಗಿ ಹೊಡಿತಾನೆ. ಸೂರ್ಯ ರೌಡಿಗಳಿಗೆ ಹೊಡಿತಾ ಇರೋದನ್ನ ನೋಡಿ ತಾರವ್ರಪ್ಪ ನೆನ್ಪು ಮಾಡ್ಕೊತಾರೆ. ಸರ್, ನಮ್ಮ ಭಾವ ತುಂಬ ಸ್ಟ್ರಾಂಗು, ಅವ್ರೇನಾದ್ರು ಕಾಪಾಡಬೇಕು ಅಂತ ನಿಂತ್ಕೊಂಡ್ರೆ ಈ ಕರ್ನೂಲ್ಗಳೆಲ್ಲ ಬಾರ್ಡ್ರನ್ನು ದಾಟೋದಕ್ಕಾಗೋದಿಲ್ಲ, ಹಂಗೆ ಹೊಡೆದಾಕ್ಬಿಡ್ತಾರೆ ಅಂತ ಮಂಜು ಹೇಳಿದ್ನ ಜ್ಞಾಪನ ಮಾಡ್ಕೊತಾ ಇರ್ತಾರೆ. ಆವಾಗ ಸೂರ್ಯ ಅವ್ರನ್ನೆಲ್ಲ ಹೊಡೆದ್ಬಿಟ್ಟು, ಕರ್ನೂಲ್, ನೀನು ಏನಾದರೂ ಇನ್ನೊಂದು ಸತಿ ಇವ್ರ ವಿಷಯಕ್ಕೆ ಬಂತು ಅಂದರೆ ನಾನು ಸುಮ್ಮನೆ ಇರೋದಿಲ್ಲ. ನಿಮ್ಮ ಏರಿಯಾದಲ್ಲಿ ಅವ್ರಿಗೋಗಿ ನಿಮ್ಮ ಜನಗಳಿಗೆಲ್ಲ ಹೇಳ್ಕೊಂಬಿಡು, ನಾನು ಏನಾರ ನೆಕ್ಸ್ಟು ಇನ್ನೊಂದು ಸತಿ ನೀನು ಹೊಡೆದ ಅಂದರೆ ಚಟ ಕಟ್ಟೋದಕ್ಕೂ ನಿಮ್ಮ ಜನಗಳು ಇರಬಾರ್ದು, ಆ ರೇಂಜಿಗೆ ಹೊಡಿತೀನಿ, ಸುಮ್ಮನೆ ಇಲ್ಲಿಂದ ಹೋಯ್ತಾ ಇರಬೇಕು ಅಂತ ವಾರ್ನ್ ಮಾಡ್ತಾನೆ. ಆವಾಗ ಅವರೆಲ್ಲರೂ ಅಲ್ಲಿಂದ ಎದ್ದು ಹೋಗ್ತಾರೋ ಬರ್ರೋ ಅಂತ ಹೇಳ್ಬಿಟ್ಟು ಆ ರೌಡಿಗಳೆಲ್ಲ ಅಲ್ಲಿಂದ ಹೋಗ್ತಾರೆ. ಆಗ ತಾರಾ ಅಪ್ಪ, ತುಂಬ ಟ್ಯಾಂಕ್ಸ್ ಸೂರ್ಯ, ನಿನ್ನಿಂದ ತುಂಬ ಉಪಕಾರ ಆಯಿತು ಅಂತ ಹೇಳ್ತಿರ್ತಾನೆ. ಸಾರಿ ಸರ್, ನಾನು ಆ್ಯಕ್ಚುಲಿ ನಿಮಗೆ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತಲ್ಲ, ನಾನು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೊಡೋಣ ಅಂತ ಬಂದೆ ಅಂತೇಳಿ ಡಾಕ್ಯುಮೆಂಟ್ಸ್ ಹುಡುಕ್ತಾ ಇರ್ತಾನೆ. ಅಲ್ಲೇ ಟೇಬಲ್ ಮೇಲೆ ಇರುತ್ತೆ. ಆ ಡಾಕ್ಯುಮೆಂಟ್ಸ್ನ ತೊಗೊಂಬಿಟ್ಟು ಇದನ್ನ ಕೊಡೋದಕ್ಕೆ ಅಂತ ಬರ್ತಾನೆ. ಅದನ್ನ ಅಲ್ಲೇ ಇಡಪ್ಪ, ಪರವಾಗಿಲ್ಲ ಅಂತ ಹೇಳ್ತಾರೆ. ಏನು ಸರ್ ಇವರು ಹಿಂಗೆಲ್ಲ ಹೊಡೆದಿದ್ದಾರೆ, ಇವ್ರಿಗೊಂಚೂರು ಮನುಷ್ಯತ್ವನೇ ಇಲ್ವಲ್ಲ ಸರ್, ನೀವು ನಂಗೆ ಮುಂಚೆನೇ ಹೇಳೋದಲ್ವಾ, ನೀವು ಮುಂಚೆನೇ ಹೇಳಿದ್ರಿ ಇವ್ರಿಗೆಲ್ಲ ಸರಿಯಾಗಿ ಬಾರಿಸ್ತಾ ಇದ್ದೆ, ನಾನು ಈ ಸಮಸ್ಯೆನ ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಅಯ್ಯೋ ಇಲ್ಲಪ್ಪ, ಮಂಜು ಹೇಳ್ದ ನನಗೆ, ಆದರೂ ನಿಮಗೇನು ಕಷ್ಟ ಕೊಡಬೇಕು ಅಂದ್ಬಿಟ್ಟು ನಾನು ಹೇಳಿಲ್ಲ ಅಂತ ಹೇಳ್ತಾನೆ. ಅಯ್ಯೋ ಸರ್, ಇಂಥ ವಿಷಯ ಎಲ್ಲ ನನಗೆ ಒಂಥರ ಎಕ್ಸಸೈಸ್ ಮಾಡೋ ಥರ, ಈ ನನ್ನ ಮಕ್ಕಳನ್ನೆಲ್ಲ ಆವಾಗಲೇ ಹೊಡೆದು ಬಿಸಾಕ್ಬಿಡ್ತಾ ಇದೆ, ಇವ್ರನ್ನೆಲ್ಲ ಹೊಡೆದು ಆಮೇಲೆ ಒಂದೇ ಒಂಚೂರು 90 ತಗೊಂಡ್ರೆ ಅಂತ ಹೇಳಕ್ಕೆ ಹೋಗ್ತಾನೆ. ಇಲ್ಲ ಹೋಗಲಿ ಬಿಡಿ ಸರ್, ಇನ್ನೊಂದು ಸತಿ ಈ ಥರ ಎಲ್ಲ ಆಗೋದಕ್ಕೆ ಬಿಡಬೇಡಿ ಸರ್, ಮುಂಚೆನೇ ನನಗೊಂದು ಫೋನ್ ಮಾಡಿ, ನಾನು ಇವ್ರನ್ನೆಲ್ಲ ನಿಮ್ಮ ಹತ್ರಕ್ಕೂ ಬರ್ದಿರೋ ಥರ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾನೆ. ಸೂರ್ಯಂಗೆ ಊಟಕ್ಕೆ ರೆಡಿ ಮಾಡುವಂಥ ತಾರವ್ರಪ್ಪ ಹೇಳ್ತಾ ಇರ್ತಾರೆ ಅವ್ರ ಮನೆ ಕೆಲಸದವ್ರಿಗೆ. ಇಲ್ಲ ಸರ್, ನಂದಾಗಲೇ ಊಟ ಆಯಿತು, ನಾನು ಈ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಅಂತ ಬಂದಿದ್ದೆ ಸರ್, ದಯವಿಟ್ಟು ಈ ಡಾಕ್ಯುಮೆಂಟ್ಸ್ನ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಡ್ತಾನೆ. ಅಲ್ಲಿ ಕಾಲಿಗೆ ಆ ತಾರನ ಫೋಟೋ ಸಿಗುತ್ತೆ, ಅದನ್ನ ತೆಗೆದು ಸೈಡ್ಗೆ ಇಟ್ಬಿಟ್ಟು ಅಲ್ಲಿಂದ ಸೂರ್ಯ ಹೊರಡ್ತಾನೆ.
ಈಗ ಮೊಬೈಲ್ನ ನೋಡ್ತಾ ಇರ್ತಾನೆ. ಆವಾಗ ಕಾಲ್ ಬರುತ್ತೆ. ಈ ಚಿನ್ನು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಫೋನ್ ಅಟೆಂಡ್ ಮಾಡ್ತಾನೆ. ನಿನ್ಗೇನು ಮಾಡೋಕ್ಕೇನು ಕೆಲಸ ಇಲ್ವಾ, ಯಾವ ಟೈಮು ಹೊತ್ತು ಗಳಿಗೆ ಅನ್ನೋದೇನಿಲ್ವಾ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಲ್ಲ ಅಂತ ಹೇಳ್ತಾನೆ. ಆವಾಗ ಅವಳು ದೆವ್ವದ ಸಾಂಗ್ ಆಡ್ತಾಳೆ, ತಂಗಾಳಿಯಲ್ಲಿ ನಾ ಬಂದೆ ಅಂತ ಆಡ್ತಾ ಇರ್ತಾಳೆ. ಅದನ್ನು ನೋಡಿಬಿಟ್ಟು ನಿನ್ಗೇನಾಗಿದೆ, ನಿನ್ಗೇನಾರ ಬುದ್ಧಿ ಇಲ್ವಾ ಅಥವಾ ಏನಾರು ಹುಚ್ಚಿಗಿಚ್ಚು ಹಿಡ್ದಿದ್ಯಾ, ಏನಕ್ಕೆ ನನಗೆ ಫೋನ್ ಮಾಡಿದ್ಯಾ, ಅದನ್ನ ಫಸ್ಟ್ ಹೇಳು ಅಂತ ಮನೋಜ್ ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಏನು ಮನೋಜ್, ನಾನು ಯಾರು ಅಂತ ಗೊತ್ತಿಲ್ವಾ, ನಾನು ನಿಮ್ಮ ಮದುವೆ ಆಗಿರೋ ಹೆಂಡ್ತಿ ಅಲ್ವಾ, ನಾನು ನಿಮ್ಮ ಚಿನ್ನು ಇದ್ದಂಗೆ ಅಂತ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾಳೆ. ಅಯ್ಯೋ ಅದೆಲ್ಲ ಎಂಥದ್ದು ಇಲ್ಲ, ನಿನಗೆ ಫಸ್ಟು ಅವ್ನು ಯಾವನ್ನ ಮದುವೆ ಆಗಿದೆಯಲ್ಲ ಅವನ್ನ ಮದುವೆ ಆಗಿ ಅವನ ಜೊತೆ ಆ ಮಗುನ ಎತ್ಕೊಳೋದಕ್ಕೂ ಮುಂಚೆ ನಿಮ್ಗೆ ಇದೆಲ್ಲ ಜ್ಞಾನ ಇರಬೇಕಾಗಿತ್ತು ಅಂತ ಹೇಳ್ತಾನೆ. ಇಲ್ಲ ಮನೋಜ್, ಅದೆಲ್ಲ ಅಚಾತುರ್ಯವಾಗಿ ಆಗೋಗಿತ್ತು ಅಂತ ಹೇಳ್ತಾರೆ. ನನಗೆ ಈ ಜನ್ಮದಲ್ಲಿ ನಿಮ್ಮ ಮೇಲಿರೋ ಪ್ರೀತಿ ಬಿಟ್ಟರೆ ಇನ್ನು ಯಾರ ಮೇಲೂ ಪ್ರೀತಿ ಇಲ್ಲ, ನನ್ನ ಪ್ರೀತಿ ಯಾವತ್ತಿದ್ರು ನಿಮಗೆ ಮಾತ್ರ ಮೀಸಲು ಅಂತ ಹೇಳ್ತಾಳೆ. ಅಯ್ಯೋ ಏನು ಪ್ರೀತಿ ಮೀಸಲು ಅಂತ ಹೇಳೋದು, ಅವನ ಜೊತೆ ನೀನು ಯಾವ ರೀತಿ ಪ್ರೀತಿಯಾಗಿದ್ದೆ ಅನ್ನೋದಕ್ಕೆ ಆ ಮಗು ಈಗ ಆಲ್ರೆಡಿ ನಮ್ಮ ಕಣ್ಮುಂದೆ ಉದಾಹರಣೆ ಆಗಿಲ್ವಾ, ಈಗ ನನ್ನ ಹತ್ರ ಬಂದು ಸುಳ್ಳು ಹೇಳಿ ನಾಟಕ ಆಡೋದಕ್ಕೆ ಬರಬೇಡ ಅಂತ ಹೇಳ್ತಾರೆ. ಆವಾಗ ಅಯ್ಯೋ ನನ್ನ ಪರಿಸ್ಥಿತಿ ಆ ಥರ ಇತ್ತು, ನಾನು ಏನೂ ಮಾಡೋದಕ್ಕಾಗಲ್ಲ, ಅದನ್ನೆಲ್ಲ ನಾನು ಇನ್ನೊಂದು ಸತಿ ಹೇಳ್ತೀನಿ ನಿಮಗೆ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ಹೆಂಡ್ತಿಯಾಗಿ ಒಪ್ಕೊಳ್ಳಿ, ಡೈವರ್ಸ್ ಏನು ತೊಗೊಳೋದು ಬೇಡ ಅಂತ ಹೇಳ್ತಾ ಇರ್ತಾಳೆ. ಅದೆಲ್ಲ ಎಂಥದ್ದು ಸಾಧ್ಯ ಇಲ್ಲ, ನಮ್ಮಮ್ಮ ಹೇಳಿದ್ಮೇಲೆ ಮುಗೀತು, ನಾನು ನೀನು ಡೈವರ್ಸ್ ತೊಗೊಳ್ಳೋದು ಪಕ್ಕ, ನಾವಿಬ್ಬರು ಡೈವರ್ಸ್ ತೊಗೊಳ್ಳೋದು ಈ ಕೋರ್ಟಲ್ಲಿ ನಿರ್ಧಾರ ಆಗುತ್ತೆ, ಇವಾಗ ಏನಕ್ಕೆ ಫೋನ್ ಮಾಡಿದ್ಯಾ ಅದನ್ನ ಹೇಳು ಅಂತ ಹೇಳ್ತಾನೆ. ಮನೋಜ್, ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾಳೆ. ಮೀಟ್ ಮಾಡೋದಕ್ಕೆಲ್ಲ ಸಾಧ್ಯ ಇಲ್ಲ, ನಮ್ಮ ಅಮ್ಮ ಹೇಳಿದ್ದಾರೆ ತಾನೆ, ನಾನು ನಿನ್ನ ಜೊತೆ ಯಾವತ್ತೂ ಒಂದಾಕೋದಕ್ಕೆ ಸಾಧ್ಯ ಇಲ್ಲ, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಹಾಗಾದರೆ ನೀವು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆವಾಗ ಆಯಿತು, ನೀನು ನನಗೆ ಡೈವರ್ಸ್ ಕೊಟ್ಬಿಡು, ಅದಕ್ಕಿಂತ ದೊಡ್ಡ ಉಪಕಾರ ಇನ್ಯಾವುದೂ ಇಲ್ಲ, ನಿನ್ನಿಂದ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮನೋಜ್ ಹೇಳ್ತಾನೆ. ಆವಾಗ ರೋಹಿಣಿ, ಆಯಿತು ನಿಮಗೆ ನಾನು ಡೈವರ್ಸ್ ಕೊಡಬೇಕು ತಾನೇ, ಇವಾಗ ನೀವು ನಾಳೆ ನನ್ನ ಬಂದು ಮೀಟ್ ಮಾಡಿ, ನೀವು ಒಬ್ಬರೇ ಬರಬೇಕು, ನಿಮ್ಮ ಜೊತೆ ಯಾರೂ ಕರ್ಕೊಂಬರಬಾರ್ದು ಅಂತ ಹೇಳ್ತಾಳೆ. ಯಾಕೆ ಹೇಳ್ಬಿಡು, ನಾನು ಆ ಥರದ್ದೆಲ್ಲ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಈಗ ನೀವು ನನ್ನ ಜೊತೆ ನಾಳೆ ಮೀಟ್ ಮಾಡಿ, ನಾನು ನಿಮಗೆ ಡೈವರ್ಸ್ ಅಗ್ರಿಮೆಂಟ್ಗೆ ಸೈನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಆಯಿತು ನಾಳೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಬಂದ್ಬಿಟ್ಟು ಮಂಚದ ಮೇಲೆ ಕೂತಿರ್ತಾನೆ. ಆವಾಗ ಏನು ರೀ ನೀವು ಊಟ ಮಾಡಿವ್ರಂತೆ, ಕೈಕಾಲು ತೊಳ್ಕೊಳ್ರಿ ಅಂತ ಹೇಳ್ತಾ ಇರ್ತಾಳೆ ಮೀನಾ. ಆವಾಗ ಊಟ ಏನು ಬೇಡ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ. ಆಯಿತು ರೀ, ಹಂಗಾರೆ ಕೈಕಾಲು ತೊಳ್ಕೊಳ್ರಿ, ನಾನು ಅಟ್ಲೀಸ್ಟ್ ಹಾಲಾರು ಕಾಯಿಸ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಇದಾದರೆ ಓಕೆ ಅಂತ ಹೇಳ್ತಾನೆ. ಆವಾಗ ಹಾಲು ಕಾಯಿಸ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅವನು ಗಾಯ ಆಗಿರೋದನ್ನ ಮುಟ್ಕೊಂಡು ಅಂತ ಕಿರ್ಚ್ಕೊತಾ ಇರ್ತಾನೆ. ಇದೇನು ರೀ ಇದು, ಇಷ್ಟೊಂದು ಗಾಯ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ ಅಂತ ಒಂದು ಸ್ವಲ್ಪ ಹೊತ್ತು ಇಮ್ಯಾಜಿನ್ ಮಾಡಿಕೊಂಡು ಇದು ಅಲ್ಲಾಗಿರೋದು ಅನಿಸುತ್ತೆ ಅಂತ ಹೇಳ್ತಾನೆ. ಏನು ರೀ ಇದು, ನಿಮ್ಮ ಮೈ ಮೇಲೆ ಆಗಿರೋ ಗಾಯ ನಿಮಗೂ ಗೊತ್ತಾಗೋದಿಲ್ವಾ, ಸಿಂಹ ಯಾವಾಗಲೂ ರಾಶಿಯಲ್ಲಿರಬೇಕು, ಮೈ ಮೇಲೆ ಬರಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಯ್ಯೋ ಅದೊಂದು ಘಟನೆ ನಡೀತು ಕಣೆ, ಅದೇ ನಾನು ಕಾರನ್ನ ಪ್ಲೆಜ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡೋಣ ಅಂತ ಹೋಗಿದ್ದೆ, ಅಲ್ಲಿಗೊಬ್ಬ ಬಂದ್ಬಿಟ್ಟು ಅವ್ರಿಗೆ ಸರಿಯಾಗಿ ವಾಂಚ್ತಾ ಇದ್ದ, ಅವ್ರ ಮೈ ಮೇಲೆಲ್ಲ ಫುಲ್ ರಕ್ತ ಬರ್ತಾಯಿತ್ತು ಕಣೆ, ಕಾಲಿಟ್ಟರು ರಕ್ತ ಬರ್ತಾಯಿತ್ತು, ಅವ್ರನ್ನ ಕಾಪಾಡೋದಕ್ಕೆ ಅಂತ ಹೋದ್ನಲ್ಲ, ಅವಾಗ ಆಗಿರೋ ಗಾಯ ಇದು ಅಂತ ಸೂರ್ಯ ಹೇಳ್ತಾನೆ. ಏನು ರೀ ನೀವು ಬೇರೆಯವ್ರನ್ನ ಕಾಪಾಡೋದಕ್ಕೆ ಹೋಗ್ತೀರಾ, ನಿಮಗೆ ನಿಮ್ಮ ಮೈಯಲ್ಲಿ ಏನಾಗಿದೆ ಅಂತ ನೋಡ್ಕೊಳೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನಿನ್ನ ಗಂಡ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಒಬ್ಬರು ಜೀವನ ಕಾಪಾಡ್ಕೊಂಡು ಬಂದಿದ್ದಾನೆ, ನಿನಗೆ ಹೆಮ್ಮೆ ಆಗಬೇಕು ಕಣೆ, ಹಿಂಗೆಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಲ್ಲೇ ಇರೋ ಆಯಿಂಟ್ಮೆಂಟ್ನ ತೊಗೊಂಡು ಹಚ್ತಾ ಇರ್ತಾಳೆ. ಅವಾಗ ಕಣ್ಣೀರು ಹಾಕ್ತಾ ಇರ್ತಾಳೆ. ಇದು ಯಾಕೆ ಹಿಂಗೆ ಅಳ್ತೀಯ, ನೀನು ಎಳ್ಮುಜ್ಜಿ ಥರ, ನಿಂಗೆ ಅಳ್ಬೇಡ, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ನನ್ನ ಅಜ್ಜಿ ನನಗೆ ಚಿಕ್ಕವನಾಗಿರ್ಬೇಕಾದ್ರೆ ಹೇಳ್ಬಿಟ್ಟಿದ್ದಾರೆ, ಎಲ್ಲರೂ ಅನ್ಯಾಯ ಧರ್ಮ ನಡೀತಾ ಇತ್ತು ಅಂದರೆ ಸುಮ್ಮನೆ ಇರಬೇಡ, ಹೋಗಿ ಅಲ್ಲಿ ಬಿಡು ಅಂತ ಹೇಳಿದ್ದಾರೆ, ಅದಕ್ಕೆ ಹೋಗಿ ನಾನು ಅವ್ರನ್ನ ಕಾಪಾಡಿದೆ ಅಂತ ಹೇಳ್ತಿರ್ತಾನೆ. ವಿಶಾಲನ್ನು ಮೀಟ್ ಮಾಡೋದಕ್ಕೆ ಅಂತ ದೇವಸ್ಥಾನಕ್ಕೆ ಬರ್ತಾಳೆ. ವಿಶಾಲು ಆಲ್ರೆಡಿ ಅಲ್ಲಿ ಸ್ಕೀಮ್ ರೆಡಿ ಮಾಡ್ಕೊಂಡಿರ್ತಾಳೆ. ಅಲ್ಲಿ ಟೀಚರ್, ನೀವು ಆ ಜ್ಯೋತಿಷಿ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನು ಮಾಡಿದ್ರಿ ಅಂತ ಕೇಳ್ತಾರೆ. ಆವಾಗ ಏನು ಮಾಡೋದು, ಆ ಮೀನಾ ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ, ನಮ್ಮ ಯಜಮಾನ್ರದ್ದು ಮನೆಯವ್ರದ್ದು ಎಲ್ರದ್ದು ಸಪೋರ್ಟ್ ಅವಳಿಗೇನೆ ಇದೆ, ನಾ ಯಾರ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಟೀಚರ್, ನೀವು ಹಿಂಗಾದರೆ ನಿಮ್ಮ ತಾಳಿ ಕತೆ ಏನು ಅಂತ ಕೇಳ್ತಾರೆ. ಅಯ್ಯೋ ನೀವೇನು ರೀ, ನೀವು ದೇವಸ್ಥಾನದಲ್ಲಿ ನಿಂತ್ಕೊಂಡು ತಾಳಿ ಬಗ್ಗೆ ಹಂಗೆಲ್ಲ ಮಾತಾಡ್ತೀರಾ, ನಾನು ತಾಳಿ ತುಂಬ ಗಟ್ಟಿಯಾಗಿದೆ, ನಮ್ಮ ಮನೆಯವ್ರಿಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಟೀಚರ್, ನೀವು ಆ ಜ್ಯೋತಿಷಿ ಬಗ್ಗೆ ನೀವೇನು ಕಂಡಿದ್ದೀರ ನಂಗೆ ಗೊತ್ತಿಲ್ಲ, ಆದರೆ ಈ ದೇವಸ್ಥಾನದಲ್ಲಿ ತುಂಬ ಜನ ಮಾತಾಡ್ಕೊತಾ ಇದ್ರು, ಅವರು ಆ ಜ್ಯೋತಿಷಿಗಳು ಇಲ್ಲೇ ಓಡಾಡ್ತಾ ಇರ್ತಾರಂತೆ, ಅವರು ತುಂಬ ಸ್ಟ್ರಾಂಗ್ ಅಂತೆ ಟೀಚರ್ ಅಂತ ಹೇಳ್ಬಿಟ್ಟು ಬನ್ನಿ ದೇವಸ್ಥಾನದೊಳಗೆ ಹೋಗೋಣ ಅಂತ ಇಬ್ಬರು ಒಳಗಡೆಗೆ ಹೋಗ್ತಾರೆ. ಅಲ್ಲೇ ಆ ಜ್ಯೋತಿಷಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಜನಗಳು ಬಂದಿರೋರು, ಅಲ್ಲೋ ಅಮ್ಮ, ನೀವು ಹೇಳಿದ್ರಲ್ಲ, ನಿಮ್ಮ ಮಾತನ್ನ ಮೀರಿ ನನ್ನ ಮಗ ಕೆಲಸಕ್ಕೆ ಹೋದ, ಅವನಿಗೆ ಆಕ್ಸಿಡೆಂಟ್ ಆಗೋಯ್ತು, ಅವನು ಜೀವ ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾನೆ ಅಂತ ಒಬ್ಬರು ಹೇಳ್ತಾ ಇರ್ತಾರೆ. ಇನ್ನೊಬ್ಬರು, ನೀವು ಹೇಳ್ದಂಗೆ ನಮ್ಮ ಮಗಳಿಗೆ ಮಗು ಆಯಿತು ಅಂತ ಹೇಳ್ತಿರ್ತಾರೆ. ಏನು ನಿಮ್ಮ ವಿಶಾಲ್ ಅವರೇ, ಇವ್ರು ಹೇಳೋದೆಲ್ಲ ನಿಜ ಅನಿಸುತ್ತೆ, ಜನಗಳೆಲ್ಲ ಈಗ ಹೇಳ್ತಿದ್ದಾರಲ್ಲ ಅಂತ ನೋಡ್ತಿರ್ತಾರೆ. ಹೌದು ಟೀಚರ್, ಇವರು ಹೇಳೋದು ತುಂಬ ಸತ್ಯ ಅನಿಸುತ್ತೆ, ಜನಗಳೆಲ್ಲ ಇವ್ರನ್ನ ತುಂಬ ಚೆನ್ನಾಗಿ ನಂಬಿದ್ದಾರೆ ಅಂತ ಹೇಳಿ ಅವ್ರನ್ನ ನಂಬಿಸ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.